ಮಧುಗಿರಿ ಪುರಸಭೆಯಿಂದ ಏಕಾಏಕಿ ಕಾರ್ಯಾಚರಣೆ. ಶಿರಾ ಗೇಟ್ ಬಳಿ ಬೀದಿ ಮಳಿಗೆಗಳ ತೆರವು, ವ್ಯಾಪಾರಿಗಳ ಕಣ್ಣೀರು. ಮಧುಗಿರಿ ಪುರಸಭೆ ವ್ಯಾಪ್ತಿಯ ಶಿರಾ ಗೇಟ್ ವೃತ್ತದ ಬಳಿ ರಸ್ತೆ ಬದಿ ಸುಮಾರು 15-20 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದ 10ಕ್ಕೂ ಹೆಚ್ಚು ಬೀದಿ ಮಳಿಗೆಗಳನ್ನು ಪುರಸಭೆ ಅಧಿಕಾರಿಗಳು ಇಂದು ಮಧ್ಯಾಹ್ನ 2 ಗಂಟೆಗೆ ಏಕಾಏಕಿ ತೆರವುಗೊಳಿಸಿದ್ದಾರೆ. ಜೆಸಿಬಿ ಯಂತ್ರಗಳು ಹಾಗೂ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಆಗಮಿಸಿದ ಪುರಸಭೆ ಸಿಬ್ಬಂದಿ ಜೆರಾಕ್ಸ್, ಟೀ, ಕಾಫಿ, ಚಾಟ್ಸ್, ಟಿಫನ್ ಅಂಗಡಿಗಳನ್ನು ತೆರವು ಮಾಡಿದ್ರು. ದಿಢೀರ್ ಕಾರ್ಯಾಚರಣೆಯಿಂದ ಗಾಬರಿಗೊಂಡ ವ್ಯಾಪಾರಿಗಳು ತಮ್ಮ ಸಾಮಗ್ರಿಗಳನ್ನು ರಕ್ಷಿಸಿಕೊಳ್ಳಲು ಪರದಾಡಿದ್ರು. 15 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡಿ 3 ಮಕ್ಕಳನ್ನ ಓದಿಸುತ್ತಿದ್ದೇನೆ. ಒಂದೇ ಒಂದು ನೋಟಿಸ್ ಕೊಡಲಿಲ್ಲ. ಈಗ ನಾವು ತಿನ್ನೋದು ಏನು ಎಂದು ಟೀ, ಕಾಫಿ ವ್ಯಾಪಾರಿ ಗೋಳಾಡಿದ್ರು. ಪುರಸಭೆ ಸ್ಪಷ್ಟನೆ. ಪುರಸಭೆ ಮುಖ್ಯಾಧಿಕಾರಿ ಶ್ರೀ ಸುರೇಶ್ ಪ್ರತಿಕ್ರಿಯಿಸಿ, ಶಿರಾ ಗೇಟ್ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿಯಿಂದ ತುಂಬಾ ತೊಂದರೆಯಾಗುತ್ತಿದ್ದು, ಕೆಲವು ದಿನಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವಾಗುತ್ತಿದೆ ಹಾಗೂ ಕೆಇಬಿಯ ಕಟ್ಟಡ ಉದ್ಘಾಟನೆ ಇದೆ. ಹಾಗಾಗಿ ಒತ್ತುವರಿ ತೆರವು ಕಡ್ಡಾಯ ಎಂದು ತಿಳಿಸಿದರು. ಅಲ್ಲಿನ ಸ್ಥಳೀಯರು ಪರ್ಯಾಯ ವ್ಯವಸ್ಥೆ ಮಾಡದೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತೆರವು ಕಾರ್ಯಾಚರಣೆ ವೇಳೆ ಕೆಲಕಾಲ ಮಾತಿನ ಚಕಮಕಿ ನಡೆದರೂ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದರು. ವರದಿ ರಂಗರಾಜು ಎಂ, ಗರಣಿ. ಎಲ್ಲ ಪಾಪ ಜೆರಾಕ್ಸ್ ಹಾಕೊಂಡು ಒಂಚೂರು ಟೀ ಕಾಫಿ ಮಾಡ್ಕೊಂಡು ಅವ್ರೆ ಇಲ್ಲೇನು ಎಪ್ಸಂತದೇನೈತೆ? ಫುಟ್ಪಾತ್ ನಿಂದ ಎಲ್ಲಿ 50 ಅಡಿ ದೂರ ಐತೆ ಅಲ್ವಾ? ಇಲ್ಲೇನ್ ಮಾಡ್ತಾರೆ ಇವಾಗ? ಏನ್ ತೊಂದ್ರೆ ಏನಾಗದು ಇಲ್ಲಿ ಹೇಳ್ರಿ? ಚರಂಡಿ ಮಾಡ್ಕೊಂಬ್ಲಿ ಬಿಡ್ರಿ, ಚರಂಡಿ ಐತಲ್ಲ ಏಕನ. ಇದನ್ನ ಎತ್ತಲೇ ಮಧುಗಿರಿ ಮಾದರಿ ಗ್ರಾಮ ಹೋಗ್ತೈತಾ ಇದು? ಹೇಳ್ರಿ ನೋಡೋಣ. ನಿಮ್ಮ ಹೆಸರು ಏನು? ನನ್ನ ಹೆಸರು ರಾಮಕೃಷ್ಣ ರೀ. ಏನು ವರ್ಕ್ ಮಾಡೋದು? ನಾನು ವೈರಿಂಗ್ ಕೆಲಸ ಮಾಡ್ತೀನಿ. ಓಕೆ ಸರ್. ಆಫೀಸರ್ ಇದು ಮತ್ತೆ ಅದಕ್ಕೆ ಬಡವರು ಅಂಗಿ ತೆಗಿತಲ್ಲೇ ನಿಮ್ಗೆ ಹೊಡ್ಕೊಂತ ರಾಜಣ್ಣವ್ರು ಏನು ತೊಂದರೆ ಇದೆ ರೀ ನಿಮಗೆ? 3 ಅಡಿ ಬಂದ್ರಿ ಮನೆ ಕಟ್ಟ 3 ರೂಪಾಯಿ ಹೆಂಗ್ ಲೈಸೆನ್ಸ್ ಕೊಟ್ರಿ ನೀವು? ಮಾದ್ರಿ ಮದ್ಗಿರಿಯಾಗಿ ಹೋಗ್ತೈತಾ ಏನೋ? ಅಲ್ಲ ಇದು 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 ಎತ್ತುತ್ತಲೇ ನಿಮ್ಗೆ ಮದ್ಗಿರಿ ಸ್ವಚ್ಛ ಮದ್ಗಿರಿಯಾಗಿ ಹೋಗ್ತೈತಾ? ಇನ್ನೆಲ್ಲಿಲ್ವಾ ಸ್ಲಮ್ಮು? ಗುದ್ರಕ್ಕೆ ಮಣ್ಣು ಹಾಕ್ತೈತಾ? ನಿಮ್ಗೆ ಇದಿಲ್ಲ. ಯಾರಿಗೂ ತೊಳ್ದಿಲ್ಲ, ಸುಮ್ಮನೆ ಅವ್ರಿ ಅವರು ಮಾತಾಡ್ದಂಗೆ ಮಾತಾಡ್ರಿ. ನಾವು ಹೊಟ್ಟೆ ಜೀವನ ಕೊಟ್ರಿ ಮುನ್ಸಿಪಲ್ನ ಕೆಲಸ ಅಂತ ಕೇಳ್ರಿ. ಕಟ್ಟಿವಿ ಅಲ್ಲಿ 4 ವರ್ಷ ಮಾಡವ್ರೆ. 3 ಅಡಿ ಜಾಗ ಬಿಟ್ಟಿಲ್ಲ ಅಲ್ಲಿ. ಹೆಂಗ್ರಿ ಕೊಟ್ರಿ ನೀವು ಲೈಸೆನ್ಸ? ಹೆಂಗ್ ಕೊಟ್ರಿ ನೀವು ಲೈಸೆನ್ಸ? ಈ ಕಡೆ ಹೇಳ್ರಿ. ಕಿಚ್ಚಂತೂ ಇಲ್ಲ ನಿಮಗೆ ಹೇಳು. ನಾವು ಲೀಗಲ್ ಆಗಿ ಮಾತಾಡ್ತೀನಿ. ನಂಗೆ ಪ್ರೋಟೋಕಾಲ್ ಗೊತ್ತು. ನಂಗೆ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೇನೆ 5 ವರ್ಷ. ಪ್ರೋಟೋಕಾಲ್ ಗೊತ್ತು ನನಗೆ. ಏನಿದೆ ರೀ ತೊಂದರೆ ನಿಮಗೆ? ಏನಿದೆ ರೀ ತೊಂದರೆ ನಿಮಗೆ? ಏನು ಆಫೀಸು ಇಲ್ಲೇ ನಮ್ದು ಇದೆ ಅಂಗಡಿ. ಅಂಗಡಿ ಇದೆ. ಎಣ್ಣೆ ಮಾಡ್ತಾ ಇದ್ದೀನಿ. ಎಣ್ಣೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಮತ್ತಿಗೆ ಏನ್ ಮಾತಾಡ್ತೀರಿ? ಬಡವ್ರ ಹೊಟ್ಟೆ ಮೇಲೆ ಹೊಡ್ಯಕ್ ಬಂದಿದ್ರು. ಏನಿದೆ ರೀ ತೊಂದರೆ ನಿಮ್ಗೆ? ಹೇಳ್ರಿ ನೋಡೋಣ. ತೊಂದರೆ ಏನಿದೆ ಹೇಳ್ರಿ ನೋಡೋಣ. ವಿನಾಕಾರಣ ಒಬ್ಬ ಹೊಟ್ಟೆ ಮೇಲೆ ಹೊಡ್ಕೊಳ್ಳೋದು ನಿಮಗೂ ಒಳ್ಳೇದಾಗಲ್ಲ. ಅಧಿಕಾರಿಗಳು ಅವ್ರೇನು ಮಾಡಲ್ಲ ಬಿಡ್ರಿ. ಅವರು ನಮಗೆ 30 ವರ್ಷದಿಂದ ತಿರುಪತಿದ್ರು ಅವರು. ನೋಡಿದ್ದೀನಿ ನಾನು. ಏನ್ ಅನುಕೂಲ ಮಾಡ್ತೀರಿ? ಇದ್ರ ಮೇಲೆ ಇದು ನೆಟ್ಬಿಟ್ಟು ಏನ್ ಮಾಡ್ತೀರಿ ಹೇಳ್ರಿ ನೋಡೋಣ. 3 ಅಡಿ ಜಾಗ ಬಿಟ್ಟಿಲ್ಲ. ಅದಕ್ಕೆ ತಮ್ಮಿಲ್ವಾ ನಿಮ್ಮ MLA? ಇಲ್ಲಿ ತಮ್ಮಿಲ್ವಾ ವೆಕೆಟ್ ಮಾಡಕ್ಕೆ? ವೆಕೆಟ್ ಮಾಡಕ್ಕೆ ನಿಮ್ಗೆ ಹೆಂಗ್ರಿ ಕೊಟ್ರಿ ಲೈಸೆನ್ಸ್? ಅದಕ್ಕೆ ನೀವು ಹೆಂಗ್ ಕೊಟ್ರಿ ಅವ್ರಿಗೆ ಮನೆ ಕಟ್ಟಕ್ಕೆ? 3